ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಏನಂದರೆ ಗಣಕೆ ಸೊಪ್ಪಿನ ಸಾರು. ಇದು ಬಾಣಂತಿ ರೆಸಿಪಿ ಅಂತಲೇ ಹೇಳ್ಬೋದು. ಬಾಣಂತಿಯರಿಗೆ ಈ ಸಾಂಬಾರು ತುಂಬ ಒಳ್ಳೆಯದು. ಮಿಲ್ಕ್ ಪ್ರೊಡಕ್ಷನ್ಗಂತೂ ಈ ಸಾಂಬಾರು ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ನೀರಿಗೆ ಈಗ ಹಸಿ ಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳನ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಕಾಳಿದೆ ಆ ಕಾಳನ್ನ ಯೂಸ್ ಮಾಡ್ಕೊಳ್ಳಿ. ಒಂದು 10 ಹಸಿಮೆಣ್ಸಿನ್ಕಾಯಿನ ಈ ನೀರೊಳಗೆ ಹಾಕೊಂಡು ಬೇಯಿಸ್ಕೊತೀನಿ. ಇದೊಂದು ಕುದಿ ಬರಬೇಕು. ಒಂದು ಸ್ವಲ್ಪ ಅರ್ಧ ಬೆಂದಾದ್ಮೇಲೆ ಇದರೊಳಗೆ ಗಣಕೆ ಸೊಪ್ಪನ್ನ ಹಾಕ್ಕೊಂಡು ಬೇಯಿಸ್ಕೋಬೇಕು. ಗಣಕೆ ಸೊಪ್ಪನ್ನ ಜಾಸ್ತಿ ಬೇಯಿಸ್ಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಸ್ವಲ್ಪ ಕಾಳನ್ನ ಬೇಯಿಸ್ಕೊಂಡು ಆದಮೇಲೆ ಗಣಕೆ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ನಾನಿಲ್ಲಿ ಒಂದು ದಪ್ಪು ಕಟ್ಟಷ್ಟು ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಗಣಕೆ ಸೊಪ್ಪಂತೂ ಬಾಣಂತಿಯವ್ರಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ. ಯೂಶ್ವಲಿ ಬಾಣಂತಿಯವ್ರಿಗೆ ಈ ಸೊಪ್ಪನ್ನ ಜಾಸ್ತಿ ಮಾಡಿಕೊಡ್ತಾರೆ. ಕೆಮ್ಮು ನೆಗಡಿಗೂ ಈ ಸೊಪ್ಪು ರಾಮಬಾಣ ಅಂತಲೇ ಹೇಳ್ಬೋದು. ಮಕ್ಳಿಗೆ ಜಾಸ್ತಿ ತಿನ್ನಿಸಿ ಕೆಮ್ಮು ನೆಗಡಿ ಆದಾಗ. ನಿಮ್ಗೇನಾದರೂ ಈ ಸೊಪ್ಪಲ್ಲಿ ಸಾಂಬಾರು ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗಲಿಲ್ಲ ಅಂತಂದರೆ ಸೊಪ್ಪನ್ನ ಬೇಯಿಸ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡಾದರೂ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಈ ಸೊಪ್ಪು ಇವಾಗ ಬೆಂದಿದೆ ನೋಡಿ. ಈ ಸೊಪ್ಪನ್ನ ಈಗ ಒಂದು ಜಾಲರಲ್ಲಿ ಹಾಕ್ಕೊಂಡು ಸೋಸ್ಕೊತೀನಿ. ಈ ಸೊಪ್ಪನ್ನ ಸ್ವಲ್ಪ ನೀರನ್ನೆಲ್ಲ ಬಸ್ಕೋಬೇಕು. ನೀಟಾಗಿ ನೀರೆಲ್ಲ ಇಂಟ್ಕೊಂಡು ಆಮೇಲೆ ರುಬ್ಬೋದಕ್ಕೆ ಹಾಕೋಬೇಕು. ಇಲ್ಲ ಅಂತಂದರೆ ಕಹಿ ಬರುತ್ತೆ. ಅದಕ್ಕೋಸ್ಕರ ನೀರೆಲ್ಲ ನೀಟಾಗಿ ಸೋಸಿ ಯೂಸ್ ಮಾಡಬೇಕು. ನೀರೆಲ್ಲ ಸಪ್ರೇಟ್ ಮಾಡಿ ಸೊಪ್ಪು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇಲ್ಲಿ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ. ಕಾಳು ಸಪ್ರೇಟು ಸೊಪ್ಪು ಸಪ್ರೇಟ್ ಮಾಡ್ಕೊಳ್ಳಿ. ಕಾಳೇನು ರುಬ್ಬೋದಕ್ಕೆ ಯೂಸ್ ಮಾಡೋಕೆ ಹೋಗ್ಬೇಡಿ. ಸೊಪ್ಪು ಹಾಕತ್ತೀನಿ ಮತ್ತು ಬೇಯಿಸಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದೆ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಯೂಸ್ ಮಾಡ್ತೀನಿ. ಒಂದು 10 ಮೆಣಸನ್ನ ಯೂಸ್ ಮಾಡ್ತೀನಿ. ಒಂದು 10 ಬೆಳ್ಳುಳ್ಳಿ ಹೆಸಲನ್ನ ಯೂಸ್ ಮಾಡ್ತೀನಿ. ಒಂದು ಸ್ವಲ್ಪ ಕಾಯಿ, 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರು ಮತ್ತು ಸ್ವಲ್ಪ ನೀರು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು. ಈಗ ಇದನ್ನ ನೀಟಾಗಿ ನುಣ್ಣಗೆ ರುಬ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ಅದೇ ಸೊಪ್ಪು ಬೇಯಿಸಿರೋ ಅಂಥ ಪಾತ್ರೆಗೆ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸಾಸಿವೆ ಬೆಳ್ಳುಳ್ಳಿನ ಹಾಕ್ಕೋತೀನಿ ಒಗ್ಗರಣೆಗೆ. ನಂತರ ಒಂದು ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ. ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ರುಬ್ಬಿರೋ ಅಂಥ ಗಣಕೆ ಸೊಪ್ಪನ್ನ ಹಾಕ್ಕೋತೀನಿ. ಗಣಕೆ ಸೊಪ್ಪು ಹಾಕ್ಕೊಂಡು ಅದೊಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ. ತುಂಬ ತೆಳು ಇರಬಾರ್ದು ಈ ಸಾಂಬಾರು. ಸ್ವಲ್ಪ ಗಟ್ಟಿನೇ ಇದ್ದರೆ ಚೆಂದ ಈ ಸಾಂಬಾರು. ಅದಕ್ಕೋಸ್ಕರ ತುಂಬ ನೀರೇನು ಹಾಕೋಕೆ ಹೋಗಬೇಡಿ. ಸಪ್ಪೆಸರು ಇರುತ್ತಲ್ವ ಅದನ್ನಂತೂ ಯೂಸ್ ಮಾಡಲೇಬೇಡಿ. ಇದಕ್ಕೆ ಸಪ್ರೇಟ್ ನೀರು ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ಗಣಕೆ ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ. ಆ ಬೇಯಿಸಿರೋ ನೀರೇನಾದರೂ ನೀವು ಈ ಸಾಂಬಾರು ಯೂಸ್ ಮಾಡಿಕೊಂಡ್ರೆ ಸಾಂಬಾರು ಕಹಿ ಬರುತ್ತೆ. ಅದಕ್ಕೋಸ್ಕರ ಬೇರೆ ನೀರನ್ನ ಯೂಸ್ ಮಾಡ್ಕೊಳ್ಳಿ. ರುಬ್ಬೋದಕ್ಕೂ ಅಷ್ಟೇ ಸಪ್ಪೆಸರು ಯೂಸ್ ಮಾಡೋಕೆ ಹೋಗಬೇಡಿ. ಬೇರೆ ತಣ್ಣೀರನ್ನ ಯೂಸ್ ಮಾಡಿಕೊಂಡು ರುಬ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಟೀ ಗ್ಲಾಸಷ್ಟು ಹಾಲನ್ನ ಈ ಸಾಂಬಾರಿಗೆ ಹಾಕ್ಕೋಬೇಕು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಲು ಹಾಕೋದೇ ಇದಕ್ಕೆ ಮೇಯ್ನು. ಹಾಲು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಅದರಿಂದ ಒಂದು ಟೀ ಗ್ಲಾಸಷ್ಟು ಹಾಲನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಬೇಯಿಸಿಟ್ಟಿರೋಂಥ ಕಾಳು ಇರುತ್ತೆ ಅಲ್ವಾ ಅದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಳು ಆಲ್ರೆಡಿ ಬೆಂದಿರೋದ್ರಿಂದ ಇಲ್ಲೇನು ಜಾಸ್ತಿ ಏನು ಬೇಯಿಸ್ಕೊಳ್ಳಲ್ಲ. ಸೊಪ್ಪು ಆಲ್ರೆಡಿ ಬೆಂದಿದೆ ಅಲ್ವಾ ಅದರಿಂದ ಒಂದು 2-3 ಕುದಿ ಬಂದರೆ ಸಾಕಾಗುತ್ತೆ. ಈ ಸಾಂಬಾರು ನೀಟಾಗಿ ಬೆಂದ್ಬಿಡುತ್ತೆ. ಒಂದು 5 ನಿಮಿಷ ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸೋಣ. ಹಸಿ ಕಾಳು ಸೀಸನ್ ಆಗಿರೋದ್ರಿಂದ ಮಾತ್ರ ನಾನಿಲ್ಲಿ ಅವರೆಕಾಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲ ಅಂತಂದರೆ ನೀವು ಒಣಕಾಳನ್ನಾದರೂ ಯೂಸ್ ಮಾಡ್ಕೊಬೋದು. ಒಣಕಾಳನ್ನ ಲಾಸ್ಟಲ್ಲಿ ಹುರಿದ್ಬಿಟ್ಟು ಈ ಸಾಂಬಾರಿಗೆ ಆ್ಯಡ್ ಮಾಡ್ಕೊಂಡ್ರೆ ಮುಗೀತು. ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಏನಾದರೂ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನಾನು ಸಾಂಬಾರು ಪೌಡ್ರ್ ಯೂಸ್ ಮಾಡಿದೆ ಅಲ್ವಾ ಆ ಟೈಮಲ್ಲಿ ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡ್ರೆ ಆಗುತ್ತೆ. ಏನಾದರೂ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀವಿ ನಾವು ಅಂತಂದರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಳ್ಳಿ. ನೋಡಿ ಆಲ್ಮೋಸ್ಟ್ ಸಾಂಬಾರು ಬೆಂದಿದೆ. ಈಗ ಒಂದು 5 to 10 ಮಿನಿಟ್ಸ್ ಕುಕ್ ಮಾಡಿದ್ರೆ ಸಾಕು. ಈ ಸಾಂಬಾರು ಬೆಂದ್ಬಿಡುತ್ತೆ, ರೆಡಿ ಆಗಿಬಿಡುತ್ತೆ. ನಾನು ಬಿಸಿ ಬಿಸಿ ಮುದ್ದೆ ಜೊತೆ ಈ ಸಾಂಬಾರನ್ನ ಸರ್ವ್ ಮಾಡ್ಕೋತೀನಿ. ನೋಡಿದ್ರಲ್ವ ಈಸಿಯಾಗಿ ಗಣಕೆ ಸೊಪ್ಪಿನ ಸಾರನ್ನ ಹೇಗೆ ಮಾಡ್ಬೋದು ಅಂತ. ಒಂಚೂರು ಕಹಿ ಆಗಲ್ಲ ಈ ರೀತಿ ಮಾಡಿದ್ರೆ. ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಸಾಂಬಾರು ಅಂತಂದ್ಬಿಟ್ಟು. ಈ ರೆಸಿಪಿಗಾಗಿ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.